ಸತೀಶ್ ಅವರು ಹೇಗಾದರೂ ಈ ಒಂದು ಮಂತ್ರಿಗಳನ್ನ ತಪ್ಪಿಸ್ತಾರ ಅನ್ನೋ ಭಯನೋ ಗೊಂದಲನೂ ನಮ್ಮ ಲಕ್ಷ್ಮಣ ಸವದಿಯವರು ಇದ್ದಂಗೆ ಕಾಣ್ತದೆ. ಯಾಕಂದ್ರೆ ಅಷ್ಟೊಂದು ಪ್ರಬಲರದಾರೆ ಇವತ್ತು. ಆದ್ರೆ ಇವತ್ತು ಡಿ ಕೆ ಶಿ ಮುಖ್ಯಮಂತ್ರಿ ಆಗಿದ್ದರಿಂದಾಗೆ ಒಂದು ಭರವಸೆ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಯಾವುದೇ ಕಾಲಕ್ಕೂ ತಮ್ಮ ಪ್ರತಿಸ್ಪರ್ಧಿಯನ್ನು ತಾವೇ ರೆಡಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಬೆಳಗಾವಿಯಲ್ಲೇ ಇಲ್ಲೇ ಒಂದು ಏನು ಅಂತಾರಲ್ಲ ಬಫರ್ ಸ್ಟೇಟ್ ಅಂತೀವಿ ನಾವು ವಿಶೇಷವಾಗಿ. ಎರಡು ರಾಷ್ಟ್ರಗಳ ಮಧ್ಯೆ ಒಂದು ರಾಷ್ಟ್ರ ಇಟ್ಕೊಂಡ್ಬಿಡೋದು, ಅವರು ಏರಿ ಬರೋಂಗಿಲ್ಲ ಇವರು ಏರಿ ಹೋಗಿಲ್ಲ ಅಂಥ ಒಂದು ಬಫರ್ ಸ್ಟೇಟ್ ಮಾಡುವಂಗೆ ನಮ್ಮ ಲಕ್ಷ್ಮಣ ಸವದಿಯವ್ರನ್ನ ಇಟ್ಟು ಬಿಟ್ರಪ್ಪ ಅಂದ್ರೆ ಇಲ್ಲೇ ಬೆಳಗಾವಿ ಒಳಗೆ ಅವ್ರು ರಾಜಕೀಯ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏರಾಡಿದಾಗ ಅವ್ರ ಸಮಯ ಹೋಗತ್ತೆ ಆಳ್ಬಹುದು ಅನ್ನುವಂಥ ತಂತ್ರಗಾರಿಕೆನೂ ಇರ್ಬೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರಂಥ ಬುದ್ಧಿವಂತರನ್ನ ಬಲಿಷ್ಠರನ್ನ ಮಾಸ್ ಲೀಡರ್ನ ಬದಿಗೆ ಸರಿಸುವಲ್ಲ ಒಂದು ಮಾತು ಅಂದಿದ್ರಿಂದ ಅವ್ರು ನಾವು ಒದ್ದಾದರೂ ಭಾರತಗಳು ಹೋಗ್ತೀವಿ ಅಂತೇಳಿ ಇಲ್ಲಿ ಒದಕ್ಕೆ ಹೋಗಲಿಲ್ಲ. ಕಾಲು ಬಿದ್ದು ಕಾಲಂಗೂ ಹಚ್ಕೊಂಡ್ಬಿಟ್ಬಿಟ್ರು. ಇವತ್ತು ಬಲಿಷ್ಠ ಆಗಿದ್ದಾರೆ. ಹೀಗಾಗಿ ಅವರು ಇನ್ನೊಂದು ಶಕ್ತಿ ಕೇಂದ್ರ, ಅದರಲ್ಲೂ ರಾಜ್ಯ ಮಟ್ಟದ ಶಕ್ತಿ ಕೇಂದ್ರ ಮಾಡಲಿಕ್ಕೆ ಸುತಾರಾಮ್ ಒಪ್ಪುವುದಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಡಿ ಕೆ ಶಿ ಅವರು ಮುಂದಿನ ಸಂಪುಟ ರಚನೆಯಲ್ಲೇ ಲಕ್ಷ್ಮಣ ಸವದಿಯವ್ರನ್ನ ತೆಗೆದುಕೊಳ್ಬಹುದು ಅನ್ನುವಂಥ ಮಾತುಗಳು ಕೇಳೋ ಜೊತೆಗೆ ಒಂದು ಭಯಾನೂ ಅದ ಲಕ್ಷ್ಮಣ ಸವದಿಯವರಲ್ಲೇ. ಇವರು ಅಂದಂಗೆ ನಡೀತಾರ ಸಿದ್ದರಾಮಯ್ಯವ್ರು ಕೊಟ್ಟಿದ್ದು ಎರಡೂ ತೊಗೊಂಡಾರ ಹೆಸರು ಅವರು. ಯಾಕಂದರೆ ಇವತ್ತಿನ ಸರ್ಕಾರ ವಿದೌಟ್ ಸಿದ್ದರಾಮಯ್ಯ ಸಪೋರ್ಟ್ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರೂ ಗೊತ್ತಿರುವಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಶ್ಚಿತವಾಗಿಯೂ ಉಪಮುಖ್ಯಮಂತ್ರಿಯನ್ನಾಗಿ ಪರಮೇಶ್ವರರು ಮಾಡುವಂಗೆ ಸತೀಶ್ ಅವ್ರನ್ನ ಯಾಕೆ ಮಾಡಿಸ್ಲಿಲ್ಲ ಅನ್ನೋ ಸಹಿತ ಇಲ್ಲಿ ಕುತೂಹಲಕಾರಿ ಅದ. ಯಾಕಂದ್ರೆ ಇದನ್ನು ಭಾಳ ಸೂಕ್ಷ್ಮ ವಿಚಾರ ಮಾಡಬೇಕಾಗ್ಯದ. ಒಂದು ಸಿದ್ದರಾಮಯ್ಯ ಪೂರ್ತಿಯಾಗಿ ಸತೀಶ್ ಅವರ ಬದಲಾಗಿ ಒಂದು ದೂರೀಕರಣ ಆಗಿರ್ಬೋದು, ಇಲ್ಲ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಒಪ್ಪಂದಾಗೆ ಸತೀಶ್ ಅವರು ದೂರ ಇರ್ಬೋದು. ಅವ್ರು ಬೇಕಂತ ಪರಮೇಶ್ವರ್ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ಅಷ್ಟೇ ಸಹಿತದ. ಹೀಗಾಗಿ ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಈ ಎಲ್ಲ ರಾಜಕೀಯ ಗೊಂದಲದಲ್ಲಿ ನನ್ನ ಪರಿಸ್ಥಿತಿ ಏನಾಗಿತ್ತು ಅನ್ನುವಂಥ ಒಂದು ಚಿಂತೆ ಲಕ್ಷ್ಮಣ ಸವದಿಯವರಿಗೆ ಇರುವುದಂತೆ ಸ್ವಾಭಾವಿಕ. ಆದರೆ ಡಿ ಕೆ